ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಡಿಸೈನ್ನ ಬರೀ ಸಿಲ್ಕ್ ದಾರದಿಂದ ಹಾಕುವಂಥ ಡಿಸೈನ್ನ ನೋಡೋಣ. ಬರೀ ಸಿಲ್ಕ್ ದಾರದಿಂದ 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಇದಕ್ಕೆ ನಾರ್ಮಲಾಗಿ ನಾನು 0.75 mm ತುಲಿಪ್ ನೀಡಲ್ನ ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ದಾರನ ಸೀರೆ ಎಡ್ಜಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಫಸ್ಟು ಒಂದು ನಾಟ್ ಮಾಡಿ, ಆಮೇಲೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಏನಕ್ಕೆ ಅಂದರೆ ಇಲ್ಲಿ ಇದು ಕುಚ್ಚು ಬರುತ್ತೆ. ಸೊ 4 ಚೈನು ಫಸ್ಟು ಸ್ಟಾರ್ಟಿಂಗಲ್ಲೇ ಕುಚ್ಚು ಹಾಕಿದ್ದೀನಿ. 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡಿ ಮತ್ತು 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕ್ತೀನಿ. ಇದು ತುಂಬ ಸಿಂಪಲ್ಲು ಫ್ರೆಂಡ್. ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು ಫ್ರೆಂಡ್ ಇದು. ಸೊ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಬ್ರೈಡಲ್ಲಾಗೂ ಕಾಣುತ್ತೆ ನೋಡಿ. ಈಗ ಮತ್ತೆ 6 ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಇದನ್ನು 4 ಸಿಂಗಲ್ ಕ್ರೋಶೆಗೆ ಎಷ್ಟು ಜಾಗ ತೊಗೊಳುತ್ತೋ ಅಷ್ಟೇ ಜಾಗದಲ್ಲಿ ಇದನ್ನು ಫಿಕ್ಸ್ ಮಾಡಿ ಫ್ರೆಂಡ್. ಲಾಕ್ ಮಾಡ್ಕೊಳ್ಳಿ ನೋಡಿ. 4 ಎಳೆ ದಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇದು ಒಂಥರ ಯು ಶೇಪಲ್ಲಿ ಬರಬೇಕು ನೋಡಿ. ಯು ಶೇಪಲ್ಲಿ ಬರಬೇಕು, ಆ ಥರ ಡಿಸೈನ್ ಇದು. ಸೊ ಇದಾದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ ನೋಡಿ. ಫಸ್ಟು 4 ಚೈನ್ ಹಾಕಿದ್ವಿ, ಆಮೇಲೆ 3 ಚೈನ್ ಹಾಕಿದ್ವಿ, ಮತ್ತು 6 ಚೈನ್ ಹಾಕಿ ಅದನ್ನು ಯು ಶೇಪಲ್ಲಿ ಮಾಡಿ ಮತ್ತೆ 3 ಚೈನ್ ಹಾಕಿದ್ದೀವಿ. ಈಗ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟೇ, ಇದೇ ಥರ ನೀವು ಮಾಡ್ತಾ ಬನ್ನಿ. ಸೊ ಫಸ್ಟು 4 ಚೈನ್, ಆಮೇಲೆ ಮತ್ತೆ 3 ಚೈನ್ ಲಾಕ್, ಮತ್ತು 6 ಚೈನ್ 1 2 3 4 5 6 6 ಚೈನ್ ಲಾಕ್ ಮತ್ತು 3 ಚೈನ್ 1 2 3 ಚೈನ್ ಲಾಕ್. ನೋಡಿ. ಫಸ್ಟು 4 ಚೈನ್ 3 ಚೈನ್ 6 ಚೈನ್ 3 ಚೈನ್ 4 ಚೈನ್ 3 ಚೈನ್ 6 ಚೈನ್ 3 ಚೈನ್ ಮತ್ತು 4 ಚೈನ್ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ನೋಡಿ. 6 ಚೈನ್ ಯಾವತ್ತಿದ್ರೂ 4 ಚೈನ್ ಎಷ್ಟು ಬರಬೇಕು, ಅದು ಯು ಶೇಪಲ್ಲಿ ಅದು ಕಂಪ್ಲೀಟ್ ಆಗಿರಬೇಕು. ಓಕೆ, 4 ಚೈನ್ ಥರನೇ ಹಾಕಿ ಲೀಕಂದರೆ ನಿಮಗೆ ಕುಚ್ಚು ಬರುತ್ತೆ. ಅದನ್ನು 6 ಚೈನ್ ಥರ ಲಾಕ್ ಮಾಡಬೇಡಿ. ಈಗ ಸೆಕೆಂಡ್ ಸ್ಟೆಪ್ ನೋಡೋಣ. ಸೆಕೆಂಡ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನಿಮಗೆ ಬೇಡ ಒಂದೇ ಕಲರ್ ಸಾಕು ಅಂದರೆ ಒಂದೇ ಕಲರ್ ದಾರದಲ್ಲೇ ಮಾಡಿ, ತೊಂದರೆ ಇಲ್ಲ. ಬಟ್ ಸ್ಯಾರಿ ಕಲರ್ ಮೇಲೆ ಡಿಪೆಂಡ್ ಮಾಡಿ. ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಲಾಕ್ ಮಾಡಿ ಫಸ್ಟು ಸ್ಯಾರಿಗೆ ದಾರ ಸೇರಿಸಿ ಲಾಕ್ ಮಾಡಿದ್ದಾದಮೇಲೆ ಆ್ಯಸ್ ಯೂಶ್ವಲ್ 4 ಚೈನ್ನ ಕವರಪ್ ಮಾಡಿ 1 2 3 4 4 ಚೈನ್ ಹಾಕಿ ಲಾಕ್ ಮಾಡಿ ನೋಡಿ. ಆ 2 ಮಧ್ಯದಲ್ಲಿ ದಾರ ಸಿಗುತ್ತೆ, ಆ ಲಾಕ್ ಮಾಡಿ. ಆ 3 ಎಳೆ ದಾರದಲ್ಲಿ ಏನೂ ಸೇರಿಸಬಾರ್ದು. 3 ಚೈನಲ್ಲಿ ಹಂಗೆ ಬಿಟ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡೆ 6 ಚೈನ್ ಹಾಕಿರ್ತೀವಲ್ಲ, 6 ಚೈನ್ ಗ್ಯಾಪಲ್ಲಿ ಹೋಗಿ 2 ಎಳೆ ದಾರ ಒಂದು ಮಾಡಿ 2 ಚೈನ್ನ ಮತ್ತೆ ಒಂದು ಮಾಡಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡ್ತೀವಿ. ಇದನ್ನು ಡಬಲ್ ಕ್ರೋಶ ಅಂತೀವಿ. ಸೊ ಈ ಥರ 4ನೇದು ಮಾಡ್ತಾಯಿದ್ದೀನಿ. ಸೊ ಆ ಚೈನಿಗೆ ಗ್ಯಾಪು ಫಿಲ್ ಆಗೋ ಅಷ್ಟು ನೀವು ಇದರಲ್ಲಿ ಮಾಡಬೇಕಾಗತ್ತೆ. ನಾನೊಂದು 12 ಚೈನ್ನ ಮಾಡ್ತಾಯಿದ್ದೀನಿ. ಸೊ ತುಂಬಾ ಮಾಡಿಬಿಡಿ ಫ್ರೆಂಡ್ಸ್. ತುಂಬ ಮಾಡಿದ್ರೆ ಟೈಟ್ ಅನಿಸುತ್ತೆ, ಒಂಥರ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ 2 ಎಳೆ ದಾರ ಒಂದು ಮಾಡಿ ಮತ್ತೆ 2 ಎಳೆ ದಾರನ ಒಂದು ಮಾಡಿದ್ದೀನಿ. ಮತ್ತೆ ನೋಡಿ, ನಿಮಗೆ ಇದು ತುಂಬ ಫಾಸ್ಟ್ ಅನಿಸಿದ್ರೆ ಫ್ರೆಂಡ್ಸ್ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ನೋಡಿ ಮಾಡ್ತಾಯಿರಿ. ಸೊ ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ.
ಸೊ ನಾನು ಒಂದು 12 ಕ್ರೋಶ ಇದನ್ನು ಹಾಕಿದ್ದೀನಿ, ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ಲಾಸ್ಟ್ 12 ಆದಮೇಲೆ ಫ್ರೆಂಡ್ಸ್, 12ನೇದಾದಮೇಲೆ ಆ 12ನೇದನ್ನೇ ಇಟ್ಕೊಂಡು ನೀವು ಲಾಸ್ಟಲ್ಲಿ 12 ಕ್ರೋಶ ಕುಚ್ಚುಗಳನ್ನ ಮಾಡ್ಕೊಳ್ಳಿ. ಫಸ್ಟು ನೋಡಿ 12 ಕ್ರೋಶ ಕುಚ್ಚು ಮಾಡಿ ಲಾಸ್ಟದು ಫ್ರೆಂಡ್ಸ್ ಒಂದು ಇದು ಸಿಂಗಲ್ ಕ್ರೋಶಗೆ 3 ಚೈನ್ ಇರುತ್ತಲ್ವ, 3 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಫ್ರೆಂಡ್ಸ್. ಲಾಸ್ಟದಕ್ಕೆ ತೊಗೊಂಡು ಮತ್ತು ನಿಮ್ಮ ಎಕ್ಸ್ಟ್ರಾ ಚೈನ್ ಏನು ಹಾಕ್ಬೇಡಿ. ಸೊ ಆ ಚೈನ್ ಹಿಡ್ಕೊಂಡು ಅಲ್ಲೇ ಲಾಕ್ ಮಾಡಿ ಫ್ರೆಂಡ್ಸ್. ಆ 3 ಚೈನ್ ಗ್ಯಾಪು ನಿಮಗೆ ಅಲ್ಲಿ ಕವರ್ ಅಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ 12 ಚೈನ್ ಹಾಕಿದ್ದೀನಿ, 6 ಚೈನ್ ಏನು ಹಾಕಿದ್ವಿ 6 ಚೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಈ 4 ಚೈನ್ ಗ್ಯಾಪ್ಗೆ ಇವಾಗ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ, ಹಾಕಿ ಲಾಕ್ ಮಾಡಿದ್ದೀನಿ. ಮಾಡ್ಕೊಳ್ಳಿ ನೋಡಿ, ಲಾಕ್ ಮಾಡಿ. ಮತ್ತು 3 ಚೈನ್ ಗ್ಯಾಪಲ್ಲಿ ಏನೂ ಮಾಡಬೇಡಿ ಫ್ರೆಂಡ್ಸ್, ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನೀವು ಡಬಲ್ ಕ್ರೋಶನ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ 2 ದಾರನ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ, ಇದನ್ನು ಡಬಲ್ ಕ್ರೋಶ ಅಂತೀವಿ. ಸ್ವಲ್ಪ ಲೂಸ್ ಆಯಿತು ಫ್ರೆಂಡ್ಸ್. ಮತ್ತೊಮ್ಮೆ ಸೊ 3 ದಾರ ಇರುತ್ತೆ, 2 ದಾರನ ಒಂದು ಮಾಡಿ ಮತ್ತು 2 ದಾರನ ಒಂದು ಮಾಡಿ. ಇದು ಸಿಂಪಲಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬೀಡ್ಸ್ ಏನು ಹಾಕಲ್ಲ. ಬೀಡ್ಸ್ ಹಾಕ್ದಿರೋದ್ರಿಂದ ಇದನ್ನು ನೀವು ವಾಶ್ ಕೂಡ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ ನೋಡಿ. ಈ ಥರ 2 3 4 5 6 7. ತುಂಬ ಟೈಟ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ಟೈಟ್ ಮಾಡಿದ್ರೆ ಅದು ಚೆನ್ನಾಗಿ ಬರೋದು ಇಲ್ಲ, ಅದು ಕಟ್ಟಾಗೋ ಚಾನ್ಸಸ್ಸು ಇರುತ್ತೆ. 8 9 10. ಸೇಮ್ 6 ಚೈನ್ ಏನು ಹಾಕಿರ್ತೀವಿ ಅದರಲ್ಲೇ ಮಾಡಬೇಕು ಫ್ರೆಂಡ್ಸ್. ನೀವು ಬೇರೆದ್ರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 6ಕ್ಕೆ 12, ಒಂದು ಚೈನಿಗೆ 2 ಡಬಲ್ ಕ್ರೋಶಗಳನ್ನ ಮಾಡಿ ಫ್ರೆಂಡ್ಸ್ ನೋಡಿ. ಸೊ 12 ಚೈನ್ನ ಮಾಡಿದೆ, ಚೈನ್ ಮಾಡಿ 12 ಚೈನ್ ಆಗಿದೆ ಫ್ರೆಂಡ್ಸ್. ಈಗ 3 ಚೈನ್ ಗ್ಯಾಪ್ಗೆ ಮತ್ತು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈಗೆಲ್ಲ ಫುಲ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಥರನೇ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಲಾಸ್ಟಲ್ಲಿ ನಾವು 4 ಚೈನ್ ಹಾಕಿ ಮತ್ತು 2 ಮಧ್ಯದಲ್ಲಿ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶನ್ ಹಾಕಿ 1 2 ಸಿಂಗಲ್ ಕ್ರೋಶ ಹಾಕಿ ದಾರನ ಟೈಟ್ ಮಾಡಬೇಕು ಫ್ರೆಂಡ್ಸ್. ಟೈಟ್ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿದೆ. ಸೊ ನಿಮಗಿದಕ್ಕೆ ನಾನು ಕುಚ್ಚನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಡಿಸೈನು ನೋಡಿ. 4 ಚೈನ್ ಹಾಕಿದ್ರಿ, ಮತ್ತು 3 ಚೈನ್ ಹಾಕಿದ್ರಿ, 6 ಚೈನ್ ಹಾಕಿದ್ರಿ, 3 ಚೈನ್ 4 ಚೈನ್ 3 ಚೈನ್ 6 ಚೈನ್ 3 ಚೈನ್ ಈ ಥರ ಮಾಡಿ ಆರ್ಚನ್ನ ಹಾಕಿದ್ದೀರಾ. ಇದಕ್ಕೆ ಆರ್ಚ್ ಅಂತೀವಿ. ಈ ಥರ ಡಬಲ್ ಕ್ರೋಶ ಮಾಡೋದಕ್ಕೆ ಇದಕ್ಕೆ ಆರ್ಚ್ ಅಂತೀವಿ. ಈ ಥರ ಡಿಸೈನ್ನ ಮಾಡಿ ನೀವು ಇವಾಗ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನೋಡಿ ಇದಕ್ಕೆ ಎಷ್ಟು ಚೈನ್ ಹಾಕಿದ್ದೀನಿ ಅಂದರೆ 12 ಚೈನ್ನ ಹಾಕಿದ್ದೀನಿ. ಹಾಕಿ ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ಸು ಕೂಡ ನಿಮ್ಮ ಸ್ಯಾರಿಗಳಿಗೆ ಹಾಕಲಿ. ಸೊ ಸ್ಯಾರಿಗೆ ಹೇಗೆ ಬಂತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದರೆ ನನಗೆ ಸ್ಯಾರಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನೋಡಿ. ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ದಾರ ಇದೆ, ಕಟ್ ಮಾಡೋಣ. ಸೊ
ಕುಚ್ಚು ಕಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಲೈಕ್ ಆಯಿತು ಅಂದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೀಗೆ ಸ್ವಲ್ಪ ಬೆಂಬಲ ಕೊಟ್ಟರೆ ನಾನು ಇನ್ನೂ ಒಳ್ಳೆ ಸಾರಿ ಡಿಸೈನ್ಗಳನ್ನ ನಿಮಗೆ ತೋರಿಸ್ತೀನಿ, ಕುಚ್ಚುಗಳ ಡಿಸೈನ್ಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಮಾಡೋದನ್ನು ತೋರಿಸ್ಕೊಡ್ತೀನಿ. ನಿಮ್ಮ ಸ್ಯಾರಿಗೂ ಹಾಕಿ ಫ್ರೆಂಡ್ಸ್, ಯಾವ ಥರ ಬಂತು ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.